ಎಲ್ಲರಿಗೂ ನಮಸ್ಕಾರ. ನಾನೀಗ ಚಿಕ್ಕ ಚಿಕ್ಕ ಪೀಸು ಉಳ್ದಿದ್ದ ಬಟ್ಟೆನ ಹಾಗೆ ಇಟ್ಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡು. ಇವತ್ತು ಸ್ಕ್ರ್ಯಾಪ್ ಬಟ್ಟೆನಲ್ಲಿ ಪುಟಾಣಿ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೌಂಡ್ ಶೇಪಿಂದು ಪರ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಐರನ್ ಮಾಡಿ ಇಟ್ಕೋತೀನಿ. ಎಲ್ಲ ಪೀಸು ಉಪಯೋಗಕ್ಕೆ ಬರುತ್ತೆ. ಬೇರೆ ಬೇರೆ ಕಲರು, ಎಲ್ಲ ಕಲರು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸುಕ್ಕಾಗಿರುತ್ತಲ್ಲ, ಅದಕ್ಕೆ ಐರನ್ ಮಾಡ್ಕೋಬೇಕು. ಇನ್ನು ತುಂಬ ಬಟ್ಟೆ ಇದೆ, ಅದನ್ನು ಮಾಡ್ಕೋತೀನಿ. ನೋಡಿ, ಈ ಬೇಸಿಗೆ ಇಲ್ಲಿ ಸೆಂಟ್ರಲ್ಲಿ ಒಂದು 6 ಮೂಲೆ ಪೀಸ್ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸನ್ನು ಇದು ಮಾಡೋಣ ಅಂತ ಇವನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು
ನೋಡಿ ಇದು ರೆಡಿ ಆಗಿದೆ. ಇವಾಗ ಇದರಳತೆಗೆ ಕಟ್ ಮಾಡ್ಕೋಬೇಕು. ಇದು ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಇದರಳತೆಗೆ ಇದನ್ನು ಕಟ್ ಮಾಡ್ಕೊ. ಈಗ ಒಂದು ಪ್ಯಾಂಟ್ ಪೀಸನ್ನು ಬೇಸಾಗಿ ಇಟ್ಕೊಂಡಿದ್ದೀನಿ. ಈಗ ಇದು ನೋಡಿ ತೆಳುವಾದ ಬಟ್ಟೆನ ಇದಕ್ಕೆ ಹಾಕಿದ್ದೀನಲ್ಲ, ಆದ್ದರಿಂದ ಇದು ಬಳುಕುತ್ತೆ. ಒಂದು ಸ್ವಲ್ಪ ಸ್ಟಿಫಾಗಿರಬೇಕು ಅಂತಂದರೆ ನಾನು ಈ ಪ್ಯಾಂಟ್ ಬಟ್ಟೆನ ಇಲ್ಲಿ ಇಟ್ಕೊಂಡು ಇಲ್ಲಿ ಸ್ಟ್ರೈಪಾಗಿ ಹೊಲಿಗೆ ಹಾಕ್ತೀನಿ. ಇದಕ್ಕೂ ಜಾಯಿಂಟ್ ಮಾಡಿಕೊಂಡು ಆವಾಗ ಸ್ಟಿಫ್ ಆಗುತ್ತೆ. ಅದೇ ರೀತಿ ಇದಕ್ಕೆ ಒಂದು ಮಾಡಿದರೆ ಇದಕ್ಕೂ ಒಂದನ್ನು ಹಾಗೆ ಮಾಡ್ಕೊಳ್ತೀನಿ. ಇದನ್ನು ಇಟ್ಬಿಟ್ಟು ಸ್ಟ್ರೈಪ್ ಹೊಲಿಗೆ ಹಾಕ್ತೀನಿ.
ಹೊಲ್ದಿದ್ದೀನಿ. ಇದು ಒಂಥರ ಸ್ಟಿಫ್ ಆಗಿದೆ, ಚೆನ್ನಾಗಾಗಿದೆ. ಇದನ್ನು ಒಂದು ಸಲ ಐರನ್ ಮಾಡ್ಕೊಳ್ತೀನಿ ಎರಡನ್ನೂ. ಮೇಲ್ಭಾಗನೂ ಕೂಡ ಒಂದು ಸಲ ಐರನ್ ಮಾಡ್ಕೊಳ್ತೀನಿ. ನೋಡಿ, ಇದೆರಡು ರೆಡಿಯಾಗಿದೆ. ನೋಡಿ, ನಾವು ಹೇಗೆ ಕಟ್ ಮಾಡಿದ್ರೂ ಕೂಡ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಎರಡೂ ಇದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾನು ಪಿನ್ ಹಾಕ್ಕೊಂಡು ಇದನ್ನು ಔಟ್ಲೈನಲ್ಲಿ ನೀಟಾಗಿ ಎರಡೂ ಒಂದೇ ಅಳತೆಗೆ ಕಟ್ ಮಾಡ್ಕೊಳ್ತೀನಿ. ದಪ್ಪ ಇರೋದ್ರಿಂದ ನೋಡಿ ಒಂದೊಂದು ಸ್ವಲ್ಪ ವ್ಯತ್ಯಾಸ ಇದೆ, ಒಂದೊಂದು ಕಡೆ ವ್ಯತ್ಯಾಸ ಇದೆ. ಇದ್ರ ಕಡೆದು ಈ ಕಡೆದು ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದು ಅಷ್ಟು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಉಳಿಯೋದು ನೋಡಿ 9 ಇಂಚು ಇದೆ. ಹೀಗೂ 9 ಇಂಚಿದೆ ನೋಡಿ, ಹೀಗೂ 9 ಇಂಚಿದೆ. ಈಗ ಅದಷ್ಟು ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನೋಡಿ, ಇಲ್ಲಿಂದ ಒಂದು ಗುರ್ತು ಹಾಕ್ಕೊಂಡಿದ್ದೀನಿ. ಇದು ಸುತ್ತಕ್ಕೂ ನಾವು ಅಳತೆ ತಗೋಬೇಕು. ನೋಡಿ 29.5 ಇಂಚ್ ಬರುತ್ತೆ. ಇದು ಜಾಯಿಂಟಿಗೂ ಸೇರಿ 30 ಇಂಚು ತಗೋಬೇಕು. ನಾವು 30 ಇಂಚಿನ ಪಟ್ಟಿ ತಗೋಬೇಕು. 30 ಇಂಚಿನ ಪಟ್ಟಿನಲ್ಲಿ ಇಲ್ಲಿ ಜಿಪ್ಪಿಗೋಸ್ಕರ ಅಂತ ಇಲ್ಲಿಂದ ನೋಡಿ, ಇದು ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಆಗುತ್ತೆ. ಇದು 18 ಇಂಚಿದೆ. ಇಲ್ಲಿಗೆ 12 ಇಂಚಿನ ಜಿಪ್ ಹಾಕಿಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಈ ರೌಂಡು. ಯಾಕೆಂದರೆ ನಾನು ಇದು ಪ್ಯಾಂಟಿನ ಬಟ್ಟೆನೂ ಅಷ್ಟೇ ಲೆಫ್ಟ್ ಓವರ್ ತೊಗೊಂಡಿರೋದು, ಉಳಿದಿದ್ರಲ್ಲಿ ತೊಗೊಂಡಿರೋದು. ಇದರಲ್ಲೂ ಬೇರೆ ಒಂದು ಇದನ್ನು ಮಾಡಿ ಇಷ್ಟು ಉಳಿದಿತ್ತು, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು 18 ಇದೆ ನೋಡಿ, 9, 18 ಹಿಂಗೆ ರೌಂಡು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ 12 ಇಂಚಿನ ಜಿಪ್ ತೊಗೊಂಡ್ಬಿಟ್ರೆ ಫುಲ್ ರೌಂಡು ಕರೆಕ್ಟಾಗಿ ಆಗುತ್ತೆ. ನೋಡಿ, ಇದಕ್ಕೋಸ್ಕರ 12 ಇಂಚಿಂದು ಜಿಪ್ ತಗೊಂಡಿದ್ದೀನಿ. ನೋಡಿ, 12 ಇಂಚಿನ ಜಿಪ್ಪು. ಇದಕ್ಕೆ ಈ ಪಟ್ಟಿ 2 ತಗೊಂಡಿದ್ದೀನಿ, ಎರಡೂ ಕಡೆಗೂ. ಇದಕ್ಕೆ ಲೈನಿಂಗಿಗೆ 2 ಪಟ್ಟಿ ತೊಗೊಂಡಿದ್ದೀನಿ. ಇದು ರೆಡಿ ಆಯಿತು. ಈಗ ಇದನ್ನು ರೆಡಿ ಮಾಡ್ಕೊಳ್ತೀನಿ. ಇದನ್ನು ರೆಡಿ ಮಾಡಿಕೊಂಡು ಇದನ್ನು ಇದಕ್ಕೆ ಹಚ್ಕೋಬೇಕು. ಇದೆರಡು ಸೇರಿಸಿದಾಗ ಇಷ್ಟೇ ಅಗಲ ಆಗುತ್ತೆ. ಈ ಕಡೆಗೊಂದು ಜಾಯಿಂಟ್ ಮಾಡಿದರೆ ಫುಲ್ ರೌಂಡಿಗೆ ಆಗುತ್ತೆ.
ಹೀಗೆ ಜಿಪ್ಪಿಗೆ ಮೇಯ್ನ್ ಪೀಸನ್ನು ಹಚ್ತಾ ಇದ್ದೀನಿ. ಇದಕ್ಕೆ ಒಂದು ಲೈನಿಂಗ್ ಪೀಸು ಕೂಡ ಹಚ್ಚಬೇಕು. ಆ ಕಡೆ ಸೈಡಿಗೆ ಇಟ್ಕೊಂಡು ಹಚ್ಚಬೇಕು. ನೋಡಿ ಹೀಗೆ ಬರುತ್ತೆ. ಈಗ ಒಂದು ಲೈನಿಂಗ್ ಪೀಸು ಕೂಡ ಹಚ್ಕೋಬೇಕಾಗುತ್ತೆ. ಈ ಕಡೆ ಸೈಡಿಗೆ ಇದನ್ನ ಇಟ್ಕೊಂಡು ಹಚ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಈಗ ಇದಕ್ಕೆ ಮೇಲೊಲ್ಗೆ ಹಾಕಬೇಕು. ಎರಡು ಸೇರಿಸಿ ಒಂದು ಹೊಲಿಗೆ ಹಾಕ್ತೀನಿ. ಆಮೇಲೆ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೋದು. ಈಗ ಇದೇ ರೀತಿ ನೋಡಿ ಇದು ಎಲ್ಲ ಸೇರಿಸಿ ಇದಕ್ಕೂ ಕೂಡ ಹೊಲಿಗೆ ಹಾಕಬೇಕು. ಇನ್ನೊಂದು ಕಡೆ ಜಿಪ್ಪು ಕೂಡ ಹಚ್ತಾ ಇದ್ದೀನಿ. ನೋಡಿ ಇದಕ್ಕೆ ಈ ಭಾಗಕ್ಕೆ ಇಟ್ಕೊಂಡು ಇವಾಗ ಮೇಲೊಲ್ಗೆನ ಇದನ್ನು ಈ ಕಡೆಗೆ ಹಾಕಬೇಕು. ನೋಡಿ ಈ ಹೊಲಿಗೆ ಹಾಕಿರೋದು ಉದ್ದೇಶ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಜಿಪ್ಪಿಗೆ ರನ್ನರನ್ನು ಸೇರಿಸ್ತೀನಿ. ಈಗ ರನ್ನರನ್ನು ಸೇರಿಸಾದ್ಮೇಲೆ ಇದೆರಡೂ ಸೇರಿ ಎಷ್ಟು ಅಗಲ ಆಗುತ್ತೋ ಈ ಪಟ್ಟಿ ಅಷ್ಟೇ ಅಗಲ ಇರುತ್ತೆ.
ನೋಡಿ ಜಿಪ್ಪಿಗೆ ರನ್ನರು ಸೇರಿಸಿದ್ದೀನಿ. ಇದನ್ನೊಂದು ಸ್ವಲ್ಪ ಒಂದು ಸಲ ಹಿಂಗೆ ತೆಕ್ಕೊಂಬಿಟ್ಟು ಇನ್ನೊಂದು ಸಲ ಸೇರಿಸ್ಕೋಬೇಕು, ಏಕೆಂದರೆ ಎರಡೂ ಕಡೆ ಈ ರೀತಿ ಜಾಯಿಂಟ್ ಆಗಬೇಕಲ್ಲ, ಅದಕ್ಕೆ ಅದನ್ನು ಸೇರಿಸ್ಕೋತೀನಿ. ನೋಡಿರಿ ಇವೆರಡು ಸೇರಿಸಿದ ಪಟ್ಟಿ ಇಷ್ಟಾಗಲ ಇರಬೇಕು. ನೋಡಿ ಇಷ್ಟಾಗಲ ಕರೆಕ್ಟಾಗಿದೆ. ಇದನ್ನು ಮತ್ತು ಇದನ್ನು ಎಲ್ಲ ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿಗೆ ಜಾಯಿಂಟ್ ಮಾಡಿ, ಇಲ್ಲಿಗೆ ಜಾಯಿಂಟ್ ಮಾಡಿ. ಈಗ ನೋಡಿ ಇದನ್ನು ಈ ಕಡೆಗೆ ಜಾಯಿಂಟ್ ಮಾಡ್ಕೋಬೇಕು. ಎರಡನ್ನೂ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾಗ ಇಲ್ಲಿ ಉಳಿಯುತ್ತಲ್ಲ ಕೂಳೆ, ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಕಡೆ ಒಂದೇ ಸಮಕ್ಕೆ ಇದನ್ನು ಈ ಕಡೆಗೆ ಜಾಯಿಂಟ್ ಮಾಡ್ಕೋಬೇಕು. ಅದನ್ನು ರೌಂಡು ನೋಡಿ ರೆಡಿ ಮಾಡ್ಕೊಳ್ತೀನಿ. ನೋಡಿ ಎರಡನ್ನೂ ಜಾಯಿಂಟ್ ಮಾಡಿದ್ದೀನಿ. ಇಲ್ಲಿಗೆ ಒಂದು ಬಟ್ಟೆ ಇದು ಮಾಡಿಬಿಟ್ಟು ಈ ಕೂಳೆನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳೋ ಹಾಗೆ ಇಲ್ಲಿಗೆ ಹೊಲಿಗೆ ಹಾಕ್ತೀನಿ. ಇನ್ನೊಂದು ಕಡೆಗೂ ಈ ಪೀಸನ್ನು ಇದೇ ರೀತಿ ಕಟ್ತೀನಿ. ನೋಡಿ ಇವಾಗ ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ನಮಗೆ ಜಿಪ್ಪು ಬರಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಜಿಪ್ಪು ಬರುತ್ತೆ. ಇಲ್ಲಾಗಲೇ ಅರ್ಧ ಇಂಚ್ ಕೂಳೆ ಸೇರಿಸಿದ್ದೀನಿ, ಇಲ್ಲ ಅರ್ಧ ಇಂಚು ಕೂಳೆ ಬಿಟ್ಟಿದೆ. ಈಗ ಇದೇ ರೌಂಡು ಇಲ್ಲಿಗೆ ಬರಬೇಕು. ನೋಡಿ ಇನ್ನು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ಹಚ್ಕತಾ ಬಂದು ಆನಂತರ ಇಲ್ಲಿ ಸೇರಿಸೋಣಂತೆ. ಒಂದು ಪಾರ್ಟಿಗೆ ಹಚ್ಚುತ್ತೀನಿ ಇವಾಗ. ನೋಡಿ ಇದು ಟಾಪಿನ ಕಡೆಗೆ, ಅಂದರೆ ಜಿಪ್ ಬರುತ್ತಲ್ಲ ಆ ಕಡೆಗೆ, ಇದು ಬಾಟಮಿಗೆ. ನೋಡಿ ಇಲ್ಲಿ ಕಚ್ಚು, ಇಲ್ಲಿ ಕಚ್ಚು, ಇಲ್ಲಿ ಕಚ್ಚು ಮತ್ತು ಇಲ್ಲಿ ಕಚ್ಚು. ಇದಕ್ಕೂ ಕೂಡ ಅಷ್ಟೇ, ಇದು ಟಾಪು, ಇದು ಬಾಟಮು, ಇದು ಇಲ್ಲಿಂದ ಇಲ್ಲಿಗೆ ಜಿಪ್ ಬರೋದು. ಎಲ್ಲ ಕಡೆಗೂ ಕಚ್ಚಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ನೋಡಿ ಜಿಪ್ಪಿಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಒಂದು ಲೈನಿಂಗ್ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಕಚ್ಚಿದೆಯಲ್ಲ, ಇಲ್ಲಿಗೆ ಅರ್ಧ ಇಂಚು ಕೂಳೆ ಬಿಟ್ಕೊಂಡಕ್ಕೆ, ಅಂದರೆ ಇಲ್ಲಿ ಆಗಲೇ ಜಾಯಿಂಟ್ ಮಾಡಿದ್ದೀವಿ. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ, ಗೊತ್ತಾಯ್ತಾ? ಈಗ ಇದು ರೌಂಡು ಇಲ್ಲಿಗೆ ಬಂದು ಜಾಯಿಂಟ್ ಆಗಬೇಕು. ಈಗ ಫಸ್ಟು ಒಂದು ಬೇಸಿಗೆ ಇದನ್ನು ಹಚ್ಕೊಂಡು ಬರ್ತೀನಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಬಿಟ್ಕೊಂಡು ಇಷ್ಟು ದೂರ ಬಿಟ್ಟೆ ಹಚ್ಚುತ್ತೀನಿ, ಗೊತ್ತಾಯ್ತಾ? ಇಲ್ಲಿಂದ ಹೀಗೆ ಹಚ್ಕೊಂಡು
ಜಾಯಿಂಟ್ ಮಾಡಿದ್ದೀನಿ. ಈ ಪೀಸನ್ನು ಇದಕ್ಕೆ ಹೀಗೆ ಹಚ್ಕೋತೀನಿ. ಆಮೇಲೆ ನೋಡಿ ಇದು ಕರೆಕ್ಟಾಗಿ ಇಲ್ಲಿಗೆ ಸೇರಿಕೊಳ್ಳುತ್ತೆ. ಇದು ನೋಡಿ ವ್ಯತ್ಯಾಸ ಆಗಿರುತ್ತಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ ಕರೆಕ್ಟ್ ಆಗುತ್ತೆ ಹಚ್ಚಣೆ. ಇವಾಗ ಈಗ ನೋಡಿ ಕರೆಕ್ಟಾಗಾಯಿತು. ಈಗ ಇನ್ನೂ ಒಂದು ಅಂದರೆ ಈಗ ಇಲ್ಲೂ ಕೂಡ ನಮಗೆ ಕೂಳೆ ಕಾಣಿಸ್ಬಾರ್ದು, ಅದಕ್ಕೆ ಈ ಪಟ್ಟಿ ತೊಗೊಂಡಿದ್ದೀನಿ. ಇದು ಶರ್ಟಲ್ಲಿ ಕಟ್ ಮಾಡಿರ್ತೀವಲ್ಲ ಅಂಚು, ಇದು ಶರ್ಟಿಗೆ ಹೊಲಿಯಕ್ಕೆ ಸೇರಿಸ್ಕೊಳ್ಳಲ್ಲ. ಒಂದು ಕಡೆ ಹಂಚಿದೆ, ಇನ್ನು ಒಂದು ಕಡೆ ನೋಡಿ ಈ ಕಡೆ ಹಂಚಿದೆ, ಈ ಕಡೆ ಓಪನ್ ಇದೆ. ಅದಕ್ಕೆ ಒಂದು ಕಡೆ ಮಾತ್ರ ಒಂದು ಸ್ವಲ್ಪ ಮಡಿಸಿ ಹೊಲ್ಕೋತೀನಿ, ಇಲ್ಲಾಂದರೆ ಐರನ್ ಕೂಡ ಮಾಡ್ಕೋಬೋದು. ಹೀಗೆ ಮಡಿಸಿಟ್ಕೊಂಡು ಐರನ್ ಮಾಡ್ಕೋಬೋದು. ಅದೇ ನಾನು ಐರನ್ ಮಾಡ್ಕೊಳ್ಳೋದೇನು ಅಂತ ಹೊಲ್ಕೊಳ್ತಾ ಇದ್ದೀನಿ. ಇದನ್ನು ಏನಕ್ಕೂ ಉಪಯೋಗಿಸೋಕ್ಕೆ ಬರೋದಿಲ್ಲ, ಆದ್ದರಿಂದ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಹೀಗಾಗಿದೆಯಲ್ಲ. ಇದು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದ ಕೂಳೆನ ಇಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ದಂಗೆ ಇಷ್ಟಿಷ್ಟೆಲ್ಲ ಬರುತ್ತೆ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಹಿಂಗಿಟ್ಟು ಹೀಗೆ ನೀಟಾಗಿ ಹೊಲಿದ್ಬಿಡ್ತೀನಿ. ನೋಡಿ ಇವಾಗ ಒಂದು ಕಡೆ ಹಚ್ಚಿದ್ದೀನಿ, ಇದು ಕೂಡ ನಾನು ಪೈಪಿಂಗ್ ಹಚ್ಚಲಿಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹ್ಯಾಂಡಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ.
ಇದು ಹ್ಯಾಂಡಲ್ಲು ನಮ್ಮದು. ಇದು ಸೈಡ್ ಪೀಸ್ ಏನಿದೆಯೋ ಅದೇ ಬಟನಲ್ಲಿ ಹ್ಯಾಂಡಲ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಜಾಯಿಂಟ್ ಮಾಡಬೇಕಲ್ಲ, ಇದು 2 ಪೀಸ್ ಮಾಡಿಕೊಂಡು ಇದರಲ್ಲಿ ಸೇಮು ಇದೇ ಥರದ್ದೇ ಸೇಮ್ ಇಲ್ಲಿ 2 ಪೀಸ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ತೀನಿ. ನಾವು ಈ ಹ್ಯಾಂಡಲನ್ನು ಇದಕ್ಕೆ ಹಾಕೋಬೋದು. ಆಯಿತಾ? ನೋಡಿ, ಹ್ಯಾಂಡಲ್ಗೆ ಈ ಮಧ್ಯದ ಪಿನ್ನು ಹಾಕಿದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು. ಇದು ಲಾಸ್ಟಿಂದು ಹಾಕಿದ್ದೀನಿ, ಜಾಯಿಂಟ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಯಾಕೆಂದರೆ ನನ್ನ ಮೊಮ್ಮಗಂಗಾಗಿರೋದ್ರಿಂದ ತುಂಬ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಈಗ ನೆಕ್ಸ್ಟು ಈ ಪಿನ್ನ, ಈ ಹುಕ್ಕನ್ನು ಜಾಯಿಂಟ್ ಮಾಡಬೇಕು. ಇದು ಡಿ ಪಿನ್ ಇದು. ನೋಡಿ, ಇಲ್ಲಿ ಗುರ್ತು ಹಾಕಿದ್ದೀನಿ. ಇಲ್ಲಿಗೆ ಈ ರೀತಿ ಹಚ್ಕೋಬೇಕು. ಇದು ಕೂಳೆ ಕಾಣಿಸ್ದಂಗೆ ಈ ರೀತಿ ಮಾಡಿ ಹಚ್ಚುತ್ತೀನಿ ಇದನ್ನು. ಈ ಕಡೆಗೊಂದು, ಈ ಕಡೆಗೊಂದು. ನೋಡಿ, ಇದು ಒಂದು ಕಡೆ ಈ ರೀತಿ ಜಾಯಿಂಟ್ ಮಾಡಿದ್ದೀನಿ. ಇದನ್ನು ಈ ಕಡೆ ತಗೊಂಬಂದು ಈ ರೀತಿ ಇಲ್ಲಿ ಜಾಯಿಂಟ್ ಮಾಡಿದರೆ ಇದು ಡಿ ಹುಕ್ಕು ಸರಿ ಹೋಗುತ್ತೆ. ನೋಡಿ, ಇದು ಸೆಂಟ್ರು, ಇದು ಎರಡನ್ನು ಜೋಡಿಸ್ಕೊಂಡು ಇವೆರಡು ರೆಡಿಯಾಗಿದೆ. ಇಲ್ಲಿಗೊಂದು ಕಚ್ ಹಾಕ್ಕೊಂಡಿದ್ದೀನಿ, ಈ ಸೆಂಟ್ರ್ ಪ್ಲೇಸಿಗೊಂದು ಕಚ್ ಹಾಕ್ಕೊಂಡಿದ್ದೀನಿ. ಈಗ ಇದು ಮೇಲಿನ ಭಾಗದಲ್ವಾ, ಇದು ಟಾಪ್ ಇದೆ. ಈ ಸೆಂಟ್ರ್ ಪ್ಲೇಸು ಕೂಡಿಸ್ಕೊಂಡು ಇದಕ್ಕೆ ನೋಡಿ ಕರೆಕ್ಟಾಗಿ ಆಗಿದೆ. ಆಗಲೇ ಉಲ್ಟ ಹಾಕಿ ತೋರಿಸಿದ್ದೆ, ಈಗ ಸೀದಾ ಹಾಕಿದ್ದೀನಿ. ನೋಡಿ, ಪಿನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ರೌಂಡಕ್ಕೆ ಹೊಲ್ಕೊಂಬರ್ತೀನಿ. ಹೊಲ್ಕೊಂಡು ಬಂದಾದಮೇಲೆ ಮತ್ತೆ ಈ ಪಟ್ಟಿ ಹಚ್ಚುತ್ತೀನಿ. ನೋಡಿ, ಎಲ್ಲ ಹಚ್ಚಿ ರೆಡಿ ಆಯಿತು. ಈಗ ನೋಡಿ, ಒಂದು ಸಲ ಐರನ್ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿಗೆ ಹ್ಯಾಂಡ್ಲ್ ಹಾಕೋದು. ಈ ಕಡೆ ಈ ರೀತಿ ಬರುತ್ತೆ. ಇದು ಫ್ರಂಟು ಹ್ಯಾಂಡಲ್ಲು. ನೋಡ್ರಿ, ಈ ಥರದ್ದು ಹಾಕ್ಕೊಂಡಿದ್ದೀನಿ. ನೋಡಿ, ಸಖತ್ತಾಗಿ ಬಂತು. ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಈಗ ಇದನ್ನು ಇದು ಮಾಡಿಕೊಂಡು ಸ್ಲೀವ್ಸ್ ಬೋರ್ಡಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಎಲ್ಲ ಐರನ್ ಮಾಡ್ಕೋಬೇಕು, ಎಲ್ಲ ಮೂಲೆನೂ. ಆವಾಗ ನೀಟಾಗಿ ಬರುತ್ತೆ. ಐರನ್ ಮಾಡಿದರೆ ನೀಟಾಗಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.